ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೊದಲನೇ ಪ್ರಶ್ನೆ ಭಕ್ತಿ ಪಂಥ ಎಂಬಂತಹ ಚಾಪ್ಟರ್ ಇಂದ ಚೈತನ್ಯರ ತಾತ್ವಿಕ ಚಿಂತನೆಗಳ ಸಂಗ್ರಹ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಕ್ಕಳಿಗೆ. ಚೈತನ್ಯರ ತಾತ್ವಿಕ ಚಿಂತನೆಗಳ ಸಂಗ್ರಹ ಯಾವುದು? ಇವರೇ ಚೈತನ್ಯರು. ಇವರು 1486ರಿಂದ 1533 ಅವಧಿಯಲ್ಲಿ ಬೋಧಿಸಿದಂತರು. 1486ರಿಂದ 1533 ಓಕೆನಾ, ಈ ಅವಧಿಯಲ್ಲಿ ಜೀವಿಸಿದಂತಹ ಚೈತನ್ಯರು ಭಕ್ತಿ ಚಳುವಳಿಯ ಪ್ರಸಿದ್ಧ ಸಂತರಲ್ಲಿ ಒಬ್ಬರು. ಓಕೆ, ಸೊ ಇವರು ಬಂಗಾಳದ ನಾಡಿಯಾದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಶ್ರದ್ಧೆಯಿಂದ ಜಾತಿ ಮೊದಲಾದಂತಹ ಭೇದಗಳು ಹೋಗುತ್ತವೆ, ಭಕ್ತಿಯಿಂದ ಮನುಷ್ಯನು ಪರಿಶುದ್ಧನಾಗುತ್ತಾನೆ ಎಂಬ ಸಂದೇಶವನ್ನ ನೀಡ್ತಾರೆ. ಕೃಷ್ಣನ ಆರಾಧನೆಯನ್ನ ಜನಾದರಣೀಯವಾಗುವಂತೆ ಮಾಡ್ತಾರೆ. ಅದೇ ರೀತಿ ಕೃಷ್ಣನ ಕುರಿತು ಅನೇಕ ಭಕ್ತಿ ಗೀತೆಗಳನ್ನ ರಚಿಸ್ತಾರೆ ಮಕ್ಕಳು. ಓಕೆನಾ, ಸೊ ಇವರು ರಚಿಸಿದಂತಹ ಈ ಒಂದು ತಾತ್ವಿಕ ಚಿಂತನೆಗಳ ಸಂಗ್ರಹವನ್ನ ಏನಂತ ಕರೀತಾರೆ? ಇವಾಗ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಚೈತನ್ಯಾಮೃತ, ಆಪ್ಷನ್ ಬಿ ಚೈತನ್ಯ ದರ್ಶನ, ಆಪ್ಷನ್ ಸಿ ಚೈತನ್ಯ ಚರಿತಾಮೃತ ಮತ್ತು ಆಪ್ಷನ್ ಡಿ ಚೈತನ್ಯ ಪರಿಚಯ. ಸೊ ಚೈತನ್ಯರು ಕೃಷ್ಣನ ಕುರಿತು ಅನೇಕ ಭಕ್ತಿ ಗೀತೆಗಳನ್ನ ರಚಿಸ್ತಾರೆ. ಇವರು ಜನರಲ್ಲಿ ಜಾತಿ ಪದ್ಧತಿಯನ್ನ ವಿರೋಧಿಸಿ ಭ್ರಾತೃತ್ವ ಭಾವವನ್ನ ಹೆಚ್ಚಿಸಲು ಪ್ರಯತ್ನಿಸ್ತಾರೆ. ಅವರ ತಾತ್ವಿಕ ಆಧ್ಯಾತ್ಮಿಕ ಚಿಂತನೆಯ ಬೋಧನೆಗಳನ್ನ ಚೈತನ್ಯ ಚರಿತಾಮೃತ ಎಂಬ ಗ್ರಂಥದಲ್ಲಿ ಸಂಗ್ರಹಿಸಲು. ಓಕೆನಾ, ಸೊ ಆಪ್ಷನ್ ಡಿ ಚೈತನ್ಯ ಚರಿತಾಮೃತ ಸರಿಯಾದ ಉತ್ತರ. ಥ್ಯಾಂಕ್ ಯು.